ಟೋಲ್ಗಳಲ್ಲಿ ನಗದು ಪಾವತಿ ಏಪ್ರಿಲ್ 1ರಿಂದ ರದ್ದು. ಮೈಸೂರು-ಬೆಂಗಳೂರು ಎಕ್ಸ್‌ಪ್ರೆಸ್‌ವೇನಲ್ಲೂ ಇದು ಅನ್ವಯ. ಫಾಸ್ಟ್ಯಾಗ್, ಯುಪಿಐನಿಂದ ಮಾತ್ರ ಪಾವತಿಗೆ ಅವಕಾಶ. ಬಿಸಿಯೂಟ ಕಾರ್ಮಿಕರ ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಸೇವೆಯ ಹೆಸರಿನಲ್ಲಿ ಬಿಸಿಯೂಟ ಕಾರ್ಮಿಕರಿಗೆ ಅನ್ಯಾಯ. ನಗರ ಪಾಲಿಕೆಯಿಂದ ಮೈಸೂರು ಸೈಕಲ್ ಡೇ ಕಾರ್ಯಕ್ರಮ. ಮನೆಯಿಂದಲೇ ಸೈಕಲ್ ಸವಾರಿ ಮಾಡಿಕೊಂಡು ಬಂದು ಕಾರ್ಯಕ್ರಮ ಉದ್ಘಾಟಿಸಿದ ಪಾಲಿಕೆ ಆಯುಕ್ತರು. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನಂಜನಗೂಡು ರಸಬಾಳೆ ಮೈಸೂರು ವೀಳ್ಯದೆಲೆ ಪ್ರಸ್ತಾಪಕ್ಕೆ ಯದುವೀರ್ ಸಂತಸ. ಸಾಂಪ್ರದಾಯಿಕ ಕೃಷಿ ಪದ್ಧತಿ ಸಂರಕ್ಷಣೆಗೆ ಆದ್ಯತೆ ನೀಡಲು ಸಹಕಾರಿ. ಯಾವುದೇ ಕ್ಷಣದಲ್ಲಿ ಅಮೆರಿಕದಿಂದ ವೈಮಾನಿಕ ದಾಳಿ ಸಾಧ್ಯತೆ. ಇರಾನ್ ತೊರೆಯುವಂತೆ ಭಾರತೀಯ ಪ್ರಜೆಗಳಿಗೆ ಸೂಚನೆ. ಸ್ನೇಹಮಯಿ ಕೃಷ್ಣಗೆ ಮತ್ತೊಂದು ಸಂಕಷ್ಟ. ಮಹಿಳೆ ದೂರು, ಎಫ್ಐಆರ್ ದಾಖಲು. ಹಾಸನ. ಹೆಲ್ಮೆಟ್ ಧರಿಸದೆ ಬುಲೆಟ್ನಲ್ಲಿ ಜಾಲಿ ರೈಡ್. ಹಂಪ್ ಕಾಣದೆ ರಸ್ತೆಗೆ ಬಿದ್ದು ಯುವತಿ ಸಾವು. ಸ್ನೇಹಿತೆ ಸ್ಥಿತಿ ಗಂಭೀರ. ಕಸ್ಟಡಿಯಲ್ಲಿದ್ದ ಸಂಸದನಿಗೆ 3rd ಡಿಗ್ರಿ ಹಲ್ಲೆ. ಬಿಹಾರದಲ್ಲಿ ಐಪಿಎಸ್ ಅಧಿಕಾರಿ ಸುನಿಲ್ ನಾಯಕ್ ಬಂಧನ. ರಾಂಜಿ ಟ್ರೋಫಿ ಫೈನಲ್. ಚೊಚ್ಚಲ ಬಾರಿಗೆ ಫೈನಲ್ಗೆ ಕಾಲಿಟ್ಟಿರುವ ಕಾಶ್ಮೀರ, ಬಲಿಷ್ಠ ಕರ್ನಾಟಕದ ವಿರುದ್ಧ ಗೆಲ್ಲಲು ಪವಾಡವೇ ಮಾಡಬೇಕಿದೆ. ಉದಯಪುರಕ್ಕೆ ಹೊರಟ ರಶ್ಮಿಕಾ ಮಂದಣ್ಣ, ವಿಜಯ ದೇವರಕೊಂಡ. ಏರ್ಪೋರ್ಟ್ ಲುಕ್ ಫೋಟೋ ವೈರಲ್.